ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಡಿಫ್ರೆಂಟಾಗಿ ಕ್ರೋಶಾ ಕುಚ್ಚು ಡಿಸೈನ್ ಟ್ರೈ ಮಾಡಿದ್ದೀನಿ. ತುಂಬ ಡಿಫ್ರೆಂಟಾಗಿ ಹಾಕಿದ್ದೀನಿ. ಸೊ ಇದೊಂದು ಕಡ್ಡಿ ಬನಾರಸ್ ಸಾಫ್ಟ್ ಶಿಫಾನ್ ಸ್ಯಾರಿ ಫ್ರೆಂಡ್ಸ್. ಇದು ರೇಷ್ಮೆ ಸೀರೆ ಅಲ್ಲ, ಸೊ ಪ್ಯೂರ್ ಬನಾರಸ್ಸು. ತುಂಬ ಡೆಲಿಕೇಟ್ ಇದೆ ಸ್ಯಾರಿ, ತುಂಬ ಕಾಸ್ಟ್ಲಿ ಕೂಡ. ಸೊ ಇದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಯೂನಿಕ್ಕಾಗಿ ಅಂದರೆ ಟ್ರೆಡಿಷ್ನಲ್ ಅಲ್ದಿರ ಸಿಲ್ವರ್ ಜರಿ ಇದೆ ಅಲ್ವಾ, ಆ ಥರ ಏನಾದ್ರು ಯೂನಿಕ್ಕಾಗಿ ಟ್ರೈ ಮಾಡಿ ಅಂತ ಹೇಳಿದರು ಕಸ್ಟಮರು. ಸೊ ಅದಕ್ಕೆ ಆ ಥರ ಮಾಡಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಆರೆಳೆ ದಾರ ತೊಗೊಂಡಿದ್ದೀನಿ, ರಿಂಗ್ ಬೀಡ್ಸ್ ಯೂಸ್ ಮಾಡಿದ್ದೀನಿ. ಪ್ಲಾಸ್ಟಿಕ್ ರಿಂಗು ಫ್ರೆಂಡ್ಸ್, ಇದ್ರ ಬದಲು ಗೋಲ್ಡನ್ ರಿಂಗ್ ತೊಗೊಂಡ್ರೂ ನಡೆಯುತ್ತೆ. ಇದು ಪ್ಲಾಸ್ಟಿಕ್ ರಿಂಗ್ ಈ ಥರ ಸಿಗುತ್ತೆ ಎಲ್ಲ ಕಡೆ. ಆರೆಳೆ ದಾರನ ಅದಕ್ಕೆ ಒಳಗಡೆ ಹಾಕಿಬಿಟ್ಟು ನಾನು ನಾರ್ಮಲಾಗಿ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಎಲ್ಲರೂ ಹಾಕ್ಕೊಳ್ಬೋದು, ಅಂದರೆ ಬೇಸಿಕ್ ಕ್ರೋಶಾ ಬರಬೇಕಷ್ಟೆ. ಸೊ ಈ ಥರ ಇಲ್ಲ ನಾರ್ಮಲ್ ನೀಡಲಿಂದ ಕೂಡ ಟ್ರೈ ಮಾಡ್ಬೋದು. ಈ ಥರ 2 ಗಂಟು ಹಾಕ್ಕೊಳ್ತಾ ಇದ್ದೀನಿ. 2 ನಾಟ್ಸ್ ಹಾಕ್ಕೊಳ್ಳೋಣ. 2 ನಾಟ್ಸ್ ಹಾಕ್ಕೊಂಡ್ಮೇಲೆ 2 ಥ್ರೆಡ್ನ ಈ ಥರ ಬ್ಯಾಲೆನ್ಸ್ ಮಾಡಿಬಿಟ್ಟು ನೀಡಲ್ನ ಇನ್ಸರ್ಟ್ ಮಾಡಬೇಕು. ಆ ಲೂಪ್ ಏನಿರುತ್ತೆ ಸ್ಟಾರ್ಟಿಂಗು, ಆ ಲೂಪ್ ಒಳಗಡೆನ ನೀಡಲ್ನ ಹಾಕೋಣ. ನೀಡಲ್ನ ಹಾಕಿಬಿಟ್ಟು ಈಗೇನು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿದ್ದೀವಿ ಆ ಥ್ರೆಡ್ನ ತೊಗೊಂಡು ಬರೋಣ. ಆ ಥ್ರೆಡ್ನ ಎಳ್ಕೊಂಡು ಬರೋಣ. ಸೊ ಒಂದು ಸುತ್ತು ನೀಡಲ್ ಮೇಲೆ ಸುತ್ತಕೊಂಡು ಆ ಥ್ರೆಡ್ನ ಎಳ್ಕೊಂಬಂದು ನಾವು ಲೂಪ್ ಮಾಡ್ಕೋಬೇಕು. ನಾರ್ಮಲಾಗಿ 1-2 ನಾಟ್ ಹಾಕ್ಕೊಂಡಿದ್ವಿ ಅಲ್ವಾ, ಅಲ್ಲಿಂದ ನಾವು ಲೂಪ್ನ ಕ್ರಿಯೇಟ್ ಮಾಡಿಕೊಂಡು ಈ ರೀತಿ ಈಸಿ ಫ್ಲೋ ಇರಬೇಕು. ಸೊ ಅಲ್ಲಿಂದ ಸಿಂಗಲ್ ಕ್ರೋಶಸ್ನ ಹಾಕ್ಕೊಂಡು ಹೋಗೋಣ. ಥ್ರೆಡ್ ಲೆಫ್ಟ್ ಹ್ಯಾಂಡಲ್ಲಿ ಎಕ್ಸ್ಟ್ರಾ ಥ್ರೆಡ್ ಹಾಗೇ ಇರಲಿ, ಅದನ್ನು ಸೇರಿಸಿ ನಾವು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಸೊ ಅಗೇನ್ ನೀಡಲ್ನ ಹಾಕಬೇಕು, ದಾರನ ತೊಗೊಂಡು ಬಂದು ರಿಂಗನ್ನು ಆ ಥ್ರೆಡ್ನು ಸೇರಿಸಿ ನಾವು ದಾರನ ತೊಗೊಂಡು ಬರ್ತೀವಿ. 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಬರೀ ಸಿಂಗಲ್ ಕ್ರೋಶೆ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬರೀ ಸಿಂಗಲ್ ಕ್ರೋಶೆನೇ ಸಾಕು. ಸೊ ಜಸ್ಟ್ ಫುಲ್ ರಿಂಗ್ ಕವರ್ ಆಗೋ ಥರ ನಾವು ಸಿಂಗಲ್ ಕ್ರೋಶಸ್ನ ಹಾಕ್ಕೊಂಡು ಹೋಗ್ತೀನಿ. ಎಕ್ಸ್ಟ್ರಾ ಥ್ರೆಡ್ ಏನಿದೆ ಒಂದಷ್ಟು ಟೈಮ್ ಆದ ತಕ್ಷಣ ಕಟ್ ಮಾಡಾಕ್ತೀನಿ. ಇಲ್ಲಾಂದರೆ ಹಾಗೆ ಬಿಟ್ಟರು ನಡೆಯುತ್ತೆ ಫ್ರೆಂಡ್ಸ್. ಲಾಸ್ಟಿಗೆ ಅದು ಕುಚ್ಚು ಕಟ್ತೀವಿ, ಕವರ್ ಆಗೋಗುತ್ತೆ. ಬೇಡ ಅಂದರೆ ಈ ಥರ ಸೇರಿಸ್ಬಿಟ್ಟು ಸಿಂಗಲ್ ಕ್ರೋಶೆಗೆ ನಾವು ಕಟ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ನ ತೆಗೆದು ಹಾಕ್ಬಿಡ್ಬೋದು. ಸೊ ಈ ಥರ ಎಡ್ಜಲ್ಲಿ ನಾನು ಕಟ್ ಮಾಡಿಬಿಟ್ಟು ಅದನ್ನು ರಿಮೂವ್ ಮಾಡಿಬಿಡೋಣ. ಇವಾಗ ಸಿಂಗಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಫುಲ್ ಹಾಕಬೇಕು ಫ್ರೆಂಡ್ಸ್. ಇವಾಗೇನು ರಿಂಗ್ ಇದೆ ಪೂರ್ತಿ ಕಂಪ್ಲೀಟಾಗಿ ರಿಂಗ್ ಒಳಗಡೆ ಸಿಂಗಲ್ ಕ್ರೋಶಸ್ಸೇ ಬರಬೇಕು. ಆಲ್ಮೋಸ್ಟ್ ಲೂಸು ಟೈಟು ಮಾಡ್ತೀರಾ ಒಂದೇ ಸಮ ಹಾಕ್ಕೊಂಡು ಹೋಗಿ. ತುಂಬ ಬೇಗ ಆಗೋಗುತ್ತೆ ನಿಮಗೆ, 1 ಮಿನಿಟಲ್ಲೆಲ್ಲ 1 ರಿಂಗ್ ಕಂಪ್ಲೀಟ್ ಆಗೋಗುತ್ತೆ, ಅಷ್ಟು ಈಸಿ ಇದೆ. ಸೊ ಈ ಸ್ಯಾರಿಗೆ ಫ್ರೆಂಡ್ಸ್ ನಾನು 8 ಯೂಸ್ ಮಾಡಿದ್ದೀನಿ. 8 to 9 ಯೂಸ್ ಮಾಡಿದ್ರೆ ಅಷ್ಟೇ. ನೀವು ಕೌಂಟಿಂಗ್ಸ್ ನೋಡ್ಕೊಂಡು ನೀವು ಗ್ಯಾಪ್ನ ನೋಡ್ಕೊಂಡು ಮಾಡ್ಕೋಬೇಕು. ನೋಡಿ ಕಂಪ್ಲೀಟಾಗಿ ಮಾಡಿದ್ದೀನಿ. ರಿಂಗ್ ಕಂಪ್ಲೀಟ್ ಆದಮೇಲೆ ಫಸ್ಟ್ ಹೋಲ್ ಗ್ಯಾಪ್ ಇರುತ್ತಲ್ಲ ಸಿಂಗಲ್ ಕ್ರೋಶೆ, ಫಸ್ಟ್ ಸಿಂಗಲ್ ಕ್ರೋಶೆ ಮಾಡಿರೋ ಹೋಲ್ ಗ್ಯಾಪು, ಅಲ್ಲಿಂದ ದಾರನ ತೊಗೊಂಡು ಬಂದು ಆ ಥ್ರೆಡ್ನು ಈ ಥ್ರೆಡ್ ಒಳಗಡೆ ತೊಗೊಳ್ಳೋಣ. ಸೊ ಅಲ್ಲಿ ನಮಗೆ ಲಾಕ್ ಆಗಿಬಿಡುತ್ತೆ. ಲಾಕ್ ಆದ ತಕ್ಷಣ ಒಂದು 2-3 ಚೈನ್ಸ್ನ ಹಾಕ್ಕೊಂಡು, ಅಂದರೆ 2 ಅಟ್ಯಾಚ್ ಮಾಡ್ತೀವಿ ನಾವು. 2 ಅಟ್ಯಾಚ್ ಮಾಡಿ ಒಂದು 2-3 ಚೈನ್ಸ್ ಹಾಕ್ಕೊಂಡು ಈ ಥರ ಕಟ್ ಮಾಡಿಬಿಟ್ಟು ನೀಡಲ್ನ ನಮ್ಮ ಕಡೆ ಎಳ್ಕೊಂಡು ಆ ಥ್ರೆಡ್ನ ಟೈಟ್ ಮಾಡಿದ್ರೆ ನಮಗೆ ಲಾಕ್ ಆಗುತ್ತೆ, ಅದು ಬಿಚ್ಕೊಂಡು ಬರಲ್ಲ. ಸೊ ಈ ಥರ ರಿಂಗ್ಸ್ನ ರೆಡಿ ಮಾಡಿಟ್ಕೋಬೇಕು. ನೀವು ಸ್ಯಾರಿಗೆ ಕೌಂಟ್ ಮಾಡ್ಕೊಂಡು ಎಷ್ಟು ಗ್ಯಾಪಿಗೆ ಎಷ್ಟು ಬೇಕು ಅಂತ ಕೌಂಟ್ ಮಾಡಿಕೊಂಡು ನೀವು ಈ ಥರ ಬಂಚು ಅಥವಾ ಪ್ಯಾಚ್ ಈ ಥರ ರೆಡಿ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 87 ದಾರ ಸುತ್ತಕೊಂಡು ಗಮ್ ಟಿಪ್ ಆದರೂ ಮಾಡ್ಬೋದು, ಇಲ್ಲೇ ನಾಟ್ ಮಾಡಿದ್ದೀನಿ. ಸೊ 87 ದಾರ ಸುತ್ತಕೊಂಡಿದ್ದೀನಿ ಅಷ್ಟೇ. 80 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ 2 ಕಲರ್ ತೊಗೊಂಡಿದ್ದೀನಿ, ಸ್ಯಾರಿ ಕಲರು, ಜರಿ ಕಲರು. ಸೊ ಈ ರೀತಿ ಟಿಪ್ ಏನಿದೆ ಟಿಪ್ಪನ್ನ ಹೋಗಿ ನೋಡಿ ಕುಚ್ಚು ಎಷ್ಟು ಬರುತ್ತೆ. ಆ ಸೆಂಟರ್ ಏನಿದೆ ನಮಗೆ ಎಕ್ಸ್ಟ್ರಾ ಥ್ರೆಡ್ ಬಂದಿತ್ತಲ್ಲ ಅದನ್ನು ಸೇರಿಸಿ ನಾನು ಇವಾಗ ಸೆಂಟರ್ಗೆ ಒಂದು ಕುಚ್ಚು ಮಾಡ್ತೀನಿ. ಈ ಥರ ಬ್ಯಾಲೆನ್ಸ್ ಮಾಡಿ ಫ್ರೆಂಡ್ಸ್. ಈವನ್ ನೀವು ಸೀರೆಗೆ ಹಾಕ್ಬಿಟ್ಟು ನಾವು ಕಟ್ಬೋದು. ಇದು ಸ್ಯಾರಿ ಡೆಲಿಕೇಟ್ ಇದೆ ಅಂತ ಹೇಳಿದ್ನಲ್ವ ಫ್ರೆಂಡ್ಸ್, ಅದಕ್ಕೆ ನಾನು ಫಸ್ಟೇ ನಾನು ಬಂಚ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಕುಚ್ಚನ್ನು ಹಾಕಿಬಿಟ್ಟು ಈ ರೀತಿ ಸಿಲ್ವರ್ ಜರಿ ತೊಗೊಂಡಿದ್ದೀನಿ. ಥ್ರೆಡ್ ಕೈಯಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಡು ನಾನು ಕುಚ್ಚು ಕಟ್ಕೊಳ್ತೀನಿ. ನೋಡಿ ಲೆಫ್ಟ್ ಹ್ಯಾಂಡ್ದು ಇಟ್ಕೊಂಡು ಎಕ್ಸ್ಟ್ರಾ ಜರಿ ಥ್ರೆಡ್ನ ಈ ರೀತಿ ಹೂವು ಕಟ್ತೀವಿ ಅಲ್ವ ನಾವು, ಆ ಥರ ಒಂದಷ್ಟು ರೌಂಡನ್ನು ಸುತ್ತಬಿಟ್ಟು ನಾವು 1-2 ನಾಟ್ ಹಾಕಿ ನಾರ್ಮಲಾಗಿ ಇನ್ನೊಂದು ಥ್ರೆಡ್ ಇತ್ತಲ್ಲ ಸಿಲ್ವರ್ ಜರಿದು ಅದು ಕೂಡ ಸೇರಿಸಿ 1-2 ನಾಟ್ ಹಾಕ್ತೀನಿ. ಸೆಕ್ಯೂರ್ ಆಗಿಬಿಡತ್ತೆ. ನೋಡಿ ಜಸ್ಟ್ ಈ ರೀತಿ ನಿಮಗೆ ಯಾವ ಥರ ಕಂಫರ್ಟು ಅದೇ ಥರ ಮಾಡಿ ಫ್ರೆಂಡ್ಸ್. ಒಟ್ಟು ನಾಟ್ ಆಗಬೇಕು, ನಮಗೆ ಕುಚ್ಚು ರೆಡಿ ಆಗಬೇಕಷ್ಟೇ. ನೀವು ಯಾವ ರೀತಿ ಕುಚ್ಚು ಕಟ್ಟಿದ್ರು, ಆಮೇಲೆ ನಾರ್ಮಲ್ ನೀಡಲಲ್ಲಿ ಸ್ಟಿಚ್ ಮಾಡ್ತಾರೆ ಒಬ್ಬೊಬ್ಬರು, ಆ ಥರ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ಸೊ ಯಾವ ರೀತಿ ನಿಮಗೆ ಕಂಫರ್ಟು ಆ ರೀತಿ ಮಾಡ್ಕೋಬೋದು. ಕುಚ್ಚು ರೆಡಿ ಆದರೆ ಅಷ್ಟೇ ನಮಗೆ ಸಾಕು. ಸೊ ಈ ರೀತಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ತೀನಿ. ಇಲ್ಲ ಯಾರಾದರೂ ಸಪೋರ್ಟಿಗೆ ಇಟ್ಕೊಂಡ್ರೆ ರಿಂಗು ಬೇಗ ನೀವು 5 ಕುಚ್ಚು ಬರಬೇಕು ಫ್ರೆಂಡ್ಸ್, ಕಟ್ಬಿಡ್ಬೋದು. ಸೊ ನೋಡಿ
ಈ ರೀತಿ ಒಂದು ಇಂಚಷ್ಟು ತೊಗೊಂಡು, ಇನ್ನೂ ಸ್ವಲ್ಪ ಲೆಂತನ್ನೇ ತೊಗೊಂಡಿದ್ದೀನಿ. ಎಷ್ಟು ಉದ್ದ ಬೇಕೋ ಅಷ್ಟು ಈ ಲೆಂತಿ ಇರಲಿ ಸ್ವಲ್ಪ ಇದು ಅಷ್ಟು ನಾನು ಕುಚ್ಚು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದರ ಪಕ್ಕದಲ್ಲೇ ನಾನು ಇನ್ನೊಂದು ಕಲರ್ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. 2 ಕಲರ್ ಯೂಸ್ ಮಾಡಿದ್ದೀನಿ, ಒಟ್ಟು 5 ಕುಚ್ಚು ಮಾಡ್ತಾ ಇರೋದು. ಈವನ್ ನಿಮಗೆ 3 ಸಾಕಂದರೆ 3 ಮಾಡ್ಕೋಬೋದು. ನಾನಿಲ್ಲಿ 5 ಕುಚ್ಚನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ಒಂದು ರಿಂಗ್ ಒಳಗೆ 5 ಕುಚ್ಚನ್ನ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ಯಾರಿಗೆ ರಿಂಗ್ನ ಅಟ್ಯಾಚ್ ಮಾಡಿ ಕೂಡ ನೀವು ಕುಚ್ಚು ಕಟ್ಕೋಬೋದು. ನಾನು ಹೇಳಿದೆ ಅಲ್ವಾ, ಇದು ತುಂಬ ಡೆಲಿಕೇಟ್ ಇದೆ ಸ್ಯಾರಿ, ಎಳೆಯೋದಕ್ಕಾಗಲ್ಲ. ಕುಚ್ಚು ಕಟ್ಟಬೇಕಾದ್ರೆ ಫೋರ್ಸ್ ಎಲ್ಲ ಬೀಳುತ್ತೆ ಸ್ಯಾರಿ, ಆಮೇಲೆ ಹೋಲ್ಸ್ ಬಂದುಬಿಡುತ್ತೆ ಅಂದ್ಬಿಟ್ಟು ತುಂಬ ಮುಂಚೆನೇ ನಾನು ಕುಚ್ಚು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಕಂಫರ್ಟ್ ಯಾವ ರೀತಿ ಇದೆ, ಹೆಂಗೆ ನಿಮಗೆ ಗೊತ್ತಾಗುತ್ತೆ ಆ ಥರ ನೀವು ಕುಚ್ಚು ಕಟ್ಕೋಬೋದು. ಸೊ ಈ ಥರ ರಿಂಗ್ಸ್ನ ರೆಡಿ ಮಾಡಿಕೊಂಡು ಈ ರೀತಿ ನೋಡಿ ಪಕ್ಕದಲ್ಲೇ ನಾನು ಫಸ್ಟ್ ಒನ್ ಯಾವ ರೀತಿ ಕಟ್ಟಿದೆ ಅದೇ ರೀತಿ ಇದು ಕೂಡ ಕಟ್ತಾ ಇದ್ದೀನಿ. ಸೊ ಆರಾಮ್ಸಾಗೆ ಕಟ್ಕೋಬೋದು. ಈಸಿ ಇದೆ ಫ್ರೆಂಡ್ಸ್, ಆರಾಮ್ಸಾಗಿ ಏನಂತ ಕಷ್ಟ ಇಲ್ಲ. ನೋಡಿ ಈ ಥರ ಒಂದು ನಾಟ್ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದರಲ್ಲೂ ಒಂದಾರು 2 ಸತಿ ಈ ಥರ ಟೈಟ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡಿ ಎಂಡ್ ಮಾಡ್ಕೊಂಬಿಡೋಣ. ಸೊ ಈ ರೀತಿ ಝರಿ ಥ್ರೆಡ್ನು ಕಟ್ ಮಾಡ್ತೀನಿ. ಮತ್ತು ನಾವೇನು ಸಿಲ್ಕ್ ಥ್ರೆಡ್ ಇದೆ ಅದು ಕೂಡ ಫಸ್ಟ್ ಕುಚ್ಚು ಎಷ್ಟು ಲೆಂತ್ ಇದೆ ಅಷ್ಟೇ ಲೆಂತ್ ನೋಡಿಕೊಂಡು ನಾವು ಕಟ್ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ಜರುಗಿಸ್ಕೊಳ್ಳಿ, ಬರುತ್ತೆ ಆರಾಮ್ಸಾಗೆ. ಜರುಗಿಸ್ಕೊಳ್ಳಿ, ಹತ್ರನೇ ಇರಬೇಕು ಪಕ್ಕದಲ್ಲಿ, ಇಲ್ಲ ತುಂಬ ಡಿಸ್ಟೆನ್ಸ್ ತೊಗೊಂಡ್ಬಿಡುತ್ತೆ, ತುಂಬ ಹಾಫ್ ಸರ್ಕಲ್ ಮೇಲೇ ಹೋಗ್ಬಿಡುತ್ತೆ. ಸೊ ಆದಷ್ಟು ಹತ್ರನೇ ಇರಲಿ. ನೋಡಿ ಸೇಮ್ ಲೆಂತಲ್ಲಿ 5 ಕುಚ್ಚು ಬರಬೇಕು. ನಾನಿಲ್ಲಿ 2 ತೋರಿಸ್ದೆ ಅಲ್ಲ ಫ್ರೆಂಡ್ಸ್, ಸಿಲ್ವರ್ ಕಲರ್ ಒಂದು ಮತ್ತು ಪಿಂಕ್. ಸೊ ಈ ಸೈಡು ನಾನು ಪಿಂಕ್ ಹಾಕಿದ್ದೀನಿ ಮತ್ತು ಸಿಲ್ವರ್ ಕಲರ್ 2, ಇದೊಂದು ಕಲರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಪಿಂಕ್ ಬರಬೇಕು ಮತ್ತು ಆ ಸೈಡ್ ಈ ಸೈಡ್ ಸಿಲ್ವರ್ನ ಕಟ್ಟಿ ನಾನು ತೋರಿಸ್ತೀನಿ. ಸೊ ಇಲ್ಲಿ ನೋಡಿ 3 ಕುಚ್ಚು ಕಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ 5 ಕುಚ್ಚು ಹಾಕಿದ್ಮೇಲೆ ಇನ್ನೊಂದು ಸತಿ ಟ್ರಿಮ್ ಮಾಡಿ ನೀಟಾಗಿ ಹಾಫ್ ಸರ್ಕಲ್ ಟೈಪ್ ಬರಬೇಕು ನಮಗೆ. ಆಲ್ಮೋಸ್ಟ್ ನೀವು ಕರೆಕ್ಟಾಗಿ ಟ್ರಿಮ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಕಾಣುತ್ತೆ. ಈ ರೀತಿ ರೆಡಿ ಮಾಡ್ಕೋಬೇಕು. ನಾನು ಹೇಳ್ದೆಲ್ಲ ಕೌಂಟಿಂಗ್ಸು ನಾನಿಲ್ಲಿ 8 ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. 8 to 9 or 10 ಅಷ್ಟು ಯೂಸ್ ಮಾಡ್ಬೋದು. ಇದರಲ್ಲಿ ಗ್ಯಾಪ್ ಜಾಸ್ತಿ ತೊಗೊಂಡಿದ್ದೀನಿ, ಕಸ್ಟಮರ್ ಹೇಳಿರೋ ಪ್ರಕಾರನೇ ಮಾಡಿರೋದು. ಸೊ ಗ್ಯಾಪ್ ಜಾಸ್ತಿ ಇರಲಿ, ಬಂಚಸ್ ಕಡಿಮೆ ಇರಲಿ ಅಂತ ಅದಕ್ಕೋಸ್ಕರ ಆ ರೀತಿ ಮಾಡಿರೋದು. ನೀವು ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಮಾತ್ರ ಒಂದು 3.5 ಇಂಚಿಗೆ ನಾನು ಮಾರ್ಕ್ ಮಾಡಿ ಅಲ್ಲಿಂದ 5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. 5 ಇಂಚಿಗೆ ನಾನು ಒಂದೊಂದು ಗ್ಯಾಪ್ ಪಂಚ್ ತೊಗೊಂಡಿದ್ದೀನಿ. 5 ಇಂಚಸ್ಗೆ ಒಂದು ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು 5 ಇಂಚಸ್ಗೆ ಎಷ್ಟು ಬರುತ್ತೆ ಅಂತ. ಸ್ಟಾರ್ಟಿಂಗ್ ಮಾತ್ರ 3.5 ಇಂಚಸ್ಗೆ ತೊಗೊಂಡಿದ್ದೀನಿ. ಇದಕ್ಕೂ ಅಷ್ಟೇ ಆ್ಯಸ್ ಯೂಶಲ್ ಅರಳೆ ದಾರನೇ, ಅಂದರೆ ನಾವು ಸ್ಟಾರ್ಟಿಂಗ್ ರಿಂಗ್ ಬೀಡ್ಸ್ಗೆ ಹಾಕ್ಕೊಂಡಿದ್ದೀವಲ್ಲ ಸೇಮ್ ಕಲರೇ ಅದೇ ಥ್ರೆಡ್ನ ಇಲ್ಲಿ ಕೂಡ ಅಟ್ಯಾಚ್ ಮಾಡೋಕ್ಕೆ ನಾವು ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಹೇಳ್ದೆ ಅಲ್ವ ಫ್ರೆಂಡ್ಸ್, ಸಾರಿ ತುಂಬ ಡೆಲಿಕೇಟ್ ಇದೆ ಅಂತ ಹುಷಾರಾಗಿ ಹಾಕ್ಕೊಂಡು ಹೋಗ್ತೀನಿ ನಾನು. ಸೊ ಜಿಗ್ಜ್ಯಾಗ್ ಮಾಡಿನೇ ಹೋಲ್ಸ್ ಬಿದ್ದುಬಿಟ್ಟಿದೆ. ಆ್ಯಕ್ಚುಲಿ ಅದು ತುಂಬ ಹುಷಾರಾಗಿ ಮಾಡಿರೋದು ಈ ಸೀರೆ ಅಂತೂ. ಸೊ ಇವಾಗ ಸಿಲ್ಕ್ ಸಾರಿಗಂದರೆ ನಾವು ಆರಾಮ್ಸಾಗಿ ಮಾಡ್ಕೊಂಡು ಹೋಗ್ಬಿಡ್ಬೋದು. ಸೊ ಅದೇನು ಹೋಲ್ಸ್ ಬೀಳೋದಿಲ್ಲ. ನೋಡಿ ನಾನು 1 ಸಿಂಗಲ್ ಕ್ರೋಶೆ 1 ಚೈನ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸ್ಟಾರ್ಟಿಂಗ್ 2 ಸಿಂಗಲ್ ಕ್ರೋಶೆ ಮಾಡಿದೆ. ಇಲ್ಲಿ 1 ಸಿಂಗಲ್ ಕ್ರೋಶೆ 1 ಚೈನ್ ಅಷ್ಟೇ ಗ್ಯಾಪ್ ಬಿಟ್ಬಿಟ್ಟು ನಾವು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡೋದು. ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಪರ್ಲ್ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ಇದಕ್ಕೆ ಪರ್ಲ್ ಬೀಡ್ಸ್, ಇದೊಂದೇ ಬೀಡ್ಸ್ನ ನಾವು ಯೂಸ್ ಮಾಡಿರೋದು. ಬೇಡ ಅಂದರೆ ಅದು ಕೂಡ ಸ್ಕಿಪ್ ಮಾಡ್ಬೋದು. ಅಷ್ಟೊಂದು ಕಾಣಿಸೋದಿಲ್ಲ, ಸ್ವಲ್ಪ ಒಂದೊಂದು ಬೀಡ್ ಇರಲಿ, ಅಲ್ಲಿ ತುಂಬ ಗ್ಯಾಪ್ ಕಾಣಿಸ್ಬಾರ್ದಂತ ಒಂದೊಂದು ಬೀಡ್ ಆ್ಯಡ್ ಮಾಡಿದ್ದೀನಿ. ಸೊ 1 ಬೀಡ್ ಆ್ಯಡ್ ಮಾಡಿ ನೋಡಿ 1 ಚೈನ್ ಹಾಕ್ತೀನಿ. 1 ಸಿಂಗಲ್ ಕ್ರೋಶೆ ಆದಮೇಲೆ 1 ಚೈನ್ ಹಾಕ್ತೀನಿ. ಆ ಚೈನ್ ಅಷ್ಟೇ ಗ್ಯಾಪ್ ಬಿಟ್ಬಿಟ್ಟು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ತೀನಿ. ಸೊ ಆ ಗ್ಯಾಪ್ ಜಾಸ್ತಿ ಗ್ಯಾಪ್ ಇಲ್ಲ ಫ್ರೆಂಡ್ಸ್, ಸ್ವಲ್ಪನೇ ಒಂದು ಚಿಕ್ಕದಾಗಿ 1-2 ಪಾಯಿಂಟ್ ಅಷ್ಟು ಗ್ಯಾಪ್ ಬಿಡ್ತೀನಿ ಅಷ್ಟೇ. 1 ಚೈನ್ ಅಷ್ಟು ಗ್ಯಾಪು, ಸಿಂಗಲ್ ಕ್ರೋಶೆ 1 ಚೈನ್, 1 ಸಿಂಗಲ್ ಕ್ರೋಶೆ 1 ಚೈನ್ ಅಷ್ಟೇ ಹಾಕ್ಕೊಂಡು ಹೋಗ್ತೀನಿ. ನಾನು ಒಂದು ಬಂಚಿಂದ ಇನ್ನೊಂದು ಬಂಚಿಗೆ 2 ಪರ್ಲ್ನ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಅದು ಕೌಂಟಿಂಗ್ಸ್ ನೀವು ನೋಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ ನಾನು ಕೂಡ ಮಿಸ್ ಮಾಡಿದ್ದೀನಿ, ಯಾಕಂದರೆ 3.5 ಇಂಚ್ ತೊಗೊಂಡೆ, 2 ಪರ್ಲು ಹಾಕಿದ್ದೀನಿ. ಸೊ ಆಮೇಲೆ ಕೌಂಟಿಂಗ್ಸ್ ಹೇಳ್ತೀನಿ. 1 ಬಂಚ್ ಆದಮೇಲೆ ಇಲ್ಲಿ ಒಂದೇ ಪರ್ಲ್ ಆಗಿದ್ರೆ ಸಾಕಾಗ್ತಾಯಿತ್ತು. ಸೊ 2 ಹಾಕಿದ್ದೀನಿ, ಅದಕ್ಕೆ ಹತ್ತಿರ ಬಂದುಬಿಟ್ಟಿದೆ. ನಾನು ಹೇಳ್ತೀನಿ 1 ಬಂಚ್ ಆದಮೇಲೆ ಎಷ್ಟು ಸಿಂಗಲ್ ಕ್ರೋಶೆ ಆದಮೇಲೆ ಒಂದೊಂದು ಪರ್ಲ್ ಹಾಕ್ಕೊಳ್ಳೋದು ನಿಮ್ಮಿಷ್ಟ ಫ್ರೆಂಡ್ಸ್. ಪರ್ಲ್ಸ್ ಅಂದರೆ ಬೀಡ್ಸ್ ಎಲ್ಲೆಲ್ಲಿ ಬರಬೇಕು ಅಂತ ನೀವು ಗೆಸ್ ಮಾಡಿಬಿಟ್ಟು ಮಾರ್ಕ್ ಮಾಡಿಕೊಂಡು ಅಲ್ಲಲ್ಲಿ ಬೀಡ್ಸ್ನ ಹಾಕ್ಕೋಬೋದು. ನಾನು 2 ಹಾಕಿದ್ದೀನಿ ಅಂತ ಇಲ್ಲ, ನೀವು ಸಿಂಗಲ್ ಕೂಡ ಯೂಸ್ ಮಾಡ್ಬೋದು, ಇನ್ನೂ ಜಾಸ್ತಿ ಬೀಡ್ಸ್ ಕೂಡ ಹಾಕ್ಕೋಬೋದು. ಸೊ ಇವನ್ ಪೂರ್ತಿ ಬೀಡ್ಸ್ ಕೂಡ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೋದು. ಸಿಂಗಲ್ ಕ್ರೋಶೆ ಬದಲು ಬೀಡ್ಸೇ ಹಾಕ್ಕೋಬೋದು. ನಾನು ನೋಡಿ ಇಲ್ಲಿ 2 ಹಾಕಿದ್ದೀನಿ ನೋಡಿ ಪರ್ಲು.
ಸೊ ಅಂದಾಜು ಮೇಲೆ ಹಾಕಿದ್ದು ಕೌಂಟಿಂಗ್ಸ್ ಇದು. ಸ್ಟಾರ್ಟಿಂಗು 3.5 ಇಂಚ್ ಗ್ಯಾಪಿಗೆ ನಾನು ಒಂದು ರಿಂಗ್ ಬೀಡ್ ತೊಗೊತಾ ಇದ್ದೀನಿ. ಇವಾಗ ಮಾರ್ಕ್ ಅಷ್ಟು ಬಂದಿದ್ದೀನಿ ಅಲ್ವಾ, ಇಲ್ಲಿ ರಿಂಗ್ ಬೀಡನ್ನು ತೊಗೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಹೀಗೆ ಬರಬೇಕು, ನಮಗೆ ಹೀಗೆ ಬರಬೇಕು ಅಲ್ವಾ, ಅದೇ ಅಪ್ ಸೈಡೇ ನಾವು ನೋಡಿ ಅದೇ ಶೇಪಲ್ಲಿ ಈ ಕಡೆ ಟರ್ನ್ ಮಾಡ್ಕೊಳ್ಳೋಣ. ಸೊ ನಮ್ಮ ಕಡೆ ಟರ್ನ್ ಮಾಡ್ಕೊಳ್ಳೋಣ. ಅದು ಆ ಕಡೆ ಹ್ಯಾಂಗ್ ಆಗಬೇಕಂದ್ರೆ ಈ ಕಡೆ ಅದೇ ಶೇಪಲ್ಲಿ ನಾವು ಟರ್ನ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ನೀಡಲ್ನ ನೋಡಿ ಸೆಂಟರಲ್ಲಿ, ಸೊ ಸೆಂಟರಲ್ಲಿ ಹೋಲ್ ಗ್ಯಾಪ್ ಇರುತ್ತೆ ಅಲ್ವಾ, ಯಾವುದು ಸೆಂಟರ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಕರೆಕ್ಟಾಗಿ ಆ ಕುಚ್ಚಿಂದ ಈ ಕುಚ್ವರೆಗೂ ಹಾಫ್ ಸರ್ಕಲಲ್ಲಿ ಸೆಂಟರ್ನ ನೀವು ಪಾಯಿಂಟ್ ಮಾಡಿ ಅಲ್ಲಿಗೆ ನೀಡಲ್ನ ಹಾಕ್ತೀನಿ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಈ 2 ದಾರ ಸೇರಿ ಒಂದು ಮಾಡ್ಕೊತೀನಿ. ಸ್ವಲ್ಪ ಈಸಿಯಾಗಿ ಮಾಡಿ ಫ್ರೆಂಡ್ಸ್, ತುಂಬ ಟೈಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಟೈಟ್ ಆದರೆ ಸ್ಟಿಫಾಗಿ ಒಂದು ಕಡೆ ನಿಂತ್ಕೊಬಿಡುತ್ತೆ, ಹ್ಯಾಂಗ್ ಆಗೋಲ್ಲ ನಮಗೆ. ಸೊ ತುಂಬ ಟೈಟ್ ಮಾಡಬಾರ್ದು, ಆರಾಮ್ಸಾಗಿ ಒಂದು ಲಾಕ್ ಮಾಡಿ. ಈ ರಿಂಗ್ ಏನಿದೆ ನೋಡಿ, ನೀಡಲ್ಗೆ ಆ ಲೆಫ್ಟ್ ಹ್ಯಾಂಡಲ್ಲಿರೋ ಥ್ರೆಡ್ಡಿಗೆ ಸೆಂಟರ್ಗೆ ನಾವು ರೈಟ್ ಸೈಡಿಗೆ ಪಾಸ್ ಮಾಡ್ಕೋಬೇಕು. ಸೆಂಟರಲ್ಲಿ ಆ ದಾರಕ್ಕೂ ನೀಡಲ್ಗೂ ಮಧ್ಯ ಸೆಂಟರ್ಗೆ ಮಧ್ಯದಲ್ಲಿ ನಾವು ರೈಟ್ ಸೈಡಿಗೆ ರಿಂಗ್ನ ಪಾಸ್ ಮಾಡಿಕೊಂಡು ಇನ್ನೊಂದು ಚೈನ್ ಹಾಕೋತೀನಿ, ಲಾಕ್ ಮಾಡ್ಕೊಳ್ತೀನಿ, ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಆದ ತಕ್ಷಣ ಸಾರಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಲಾಕ್ ಆಗಿದ ತಕ್ಷಣ ಸಾರಿಗೆ ನಾರ್ಮಲಾಗಿ ಸಿಂಗಲ್ ಕ್ರೋಶೆ, ಬಟ್ ಈಸಿಯಾಗಿ ಹಾಕಿ ಟೈಟ್ ಮಾಡಬೇಡಿ. ಆರಾಮ್ಸಾಗಿ ಲೂಸು ಇರಬಾರ್ದು, ತುಂಬ ಟೈಟು ಇರಬಾರ್ದು. ಈವನ್ ಲೂಸ್ ಇದ್ರೂ ನಡೆಯುತ್ತೆ, ಟೈಟ್ ಮಾಡಬೇಡಿ. ಸೊ ಅಲ್ಲಿಂದ ಮತ್ತೆ ಸಿಂಗಲ್ ಕ್ರೋಶೆ ಒಂದು ಚೈನ್, ಸಿಂಗಲ್ ಕ್ರೋಶೆ ಒಂದು ಚೈನ್, ಆ ಥರ ಮಾಡ್ಕೊಂಡು ಹೋಗ್ಬೋದು. ಈವನ್ ನಾರ್ಮಲ್ ಥ್ರೆಡ್ಗೂ ಇದು ಮಾಡಿದ್ರೆ ಇದು ಡೆಲಿಕೇಟ್ ಇದೆ ಅಲ್ವಾ ಫ್ರೆಂಡ್ಸ್, ಸ್ಯಾರಿ ಈ ಥರ ನಾವು ನಾಟ್ ಮಾಡಿ ಎಲ್ಲ ಮಾಡ್ತೀವಿ ಅಲ್ವಾ, ಅದು ಕೂಡ ಎಳ್ಕೊಂಬಂದ್ಬಿಡುತ್ತೆ ಅಂದ್ಬಿಟ್ಟು ನಾನು ಈ ಥರ ಕ್ರೋಶದಲ್ಲಾದರೆ ಸ್ವಲ್ಪ ಸೆಕ್ಯೂರ್ ಇರುತ್ತೆ ಅಂತ ಕ್ರೋಶದಲ್ಲೇ ಅಟ್ಯಾಚ್ ಮಾಡಿದ್ದೀನಿ. ಬಟ್ ತುಂಬ ಯೂನಿಕಾಗಿ ಚೆನ್ನಾಗಿ ಬಂದಿತ್ತು. ಸೊ ನಾವು ನಾರ್ಮಲ್ ಥ್ರೆಡ್, ಸೂಜಿ ಥ್ರೆಡ್ಡಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿಂದ ನೋಡಿ ಕೌಂಟಿಂಗ್ಸ್ ಹೇಳ್ತೀನಿ ನಾನು. 5 ಇಂಚ್ ಗ್ಯಾಪ್ ಅಲ್ವಾ, ಒಂದು ಬಂಚಿಂದ ನಾನು 12 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. 12 ಸಿಂಗಲ್ ಕ್ರೋಶೆ ಹಾಕಿ 12 ಸಿಂಗಲ್ ಕ್ರೋಶೆಸ್ ಹಾಕಿ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಮತ್ತೆ 12 ಸಿಂಗಲ್ ಕ್ರೋಶೆ ಹಾಕಿ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಸೊ ವಿತ್ ಸಿಂಗಲ್ ಕ್ರೋಶೆಸ್ಗೆ ವಿತ್ ಚೈನ್ ಕೂಡ ಹಾಕ್ತಾಯಿದ್ದೀನಿ. ಒಂದು ಚೈನು ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನು ಒಂದು ಸಿಂಗಲ್ ಕ್ರೋಶೆ, ಆ ಥರ 12 ಹಾಕಿ ಒಂದೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. 2 ಬೀಡ್ ಆದಮೇಲೆ ನೋಡಿ ಪ್ಯಾಚ್ ಆದಮೇಲೆ 12 ಸಿಂಗಲ್ ಕ್ರೋಶೆ ಆಯಿತು, ಫಸ್ಟ್ ಬೀಡ್ ಆಯಿತು. 12 ಸಿಂಗಲ್ ಕ್ರೋಶೆ ಸೆಕೆಂಡ್ ಬೀಡು, ಮತ್ತೆ 12 ಸಿಂಗಲ್ ಕ್ರೋಶೆ. ಇವಾಗ ಪ್ಯಾಚ್ ಆ್ಯಡ್ ಮಾಡಬೇಕು. ಸೊ ಪ್ಯಾಚ್ ಅನ್ಬೋದು, ಬಂಚ್ ಅನ್ಬೋದು, ಆ್ಯಸ್ ಯು ವಿಶ್ ಫ್ರೆಂಡ್ಸ್, ಏನಾದ್ರು ಅನ್ಕೋಬೋದು. ಸೊ ಈ ಥರ ಇರಬೇಕು ಅಂದರೆ ನಾವು ಅದನ್ನೇ ಟರ್ನ್ ಮಾಡಿಕೊಂಡು ಸೆಂಟರ್ನ ನೋಡ್ತೀನಿ. ಸೆಂಟರ್ ಹೋಲ್ ಗ್ಯಾಪ್ ನೀಟಾಗಿ ಕಾಣಿಸುತ್ತೆ. ನೀವು ಸ್ಟ್ರೈಟಾಗಾದರೂ ಹಾಕೋಬೋದು, ಬ್ಯಾಕ್ ಸೈಡಿಂದನಾದರೂ ಸ್ಟಿಚ್ ಮಾಡ್ಕೋಬೋದು. ಸೊ ಒಂದೇ ಸಮ ಬರಲಿ, ಸ್ಟಾರ್ಟಿಂಗ್ ಯಾವ್ದು ಮಾಡಿದ್ರೆ ಅದೇ ಥರ ಮಾಡ್ಕೊಳ್ಳೋಣ. ಸೆಂಟರ್ಗೆ ಹಾಕ್ತೀನಿ ನೀಡಲ್ನ ಫ್ರೆಂಡ್ಸ್. ಇಲ್ಲಿ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ನಿಮಗೆ ತುಂಬ ಹ್ಯಾಂಗ್ ಆಗಬೇಕು, ಒಂದು ಚೂರು ಆ ಕಡೆ ಈ ಕಡೆ ಸ್ಲ್ಯಾಂಟಾಗಿ ಸ್ಟಿಫಾಗಿರಬಾರ್ದು ಅಂದರೆ ಎಕ್ಸ್ಟ್ರಾ ಒಂದು ಚೈನ್ ಹಾಕ್ಕೊಳ್ಬೇಕಂದ್ರೆ ನೀವು ಅಟ್ಯಾಚ್ ಮಾಡ್ಬೋದು. ನೀಡಲ್ನ ಹಾಕಿ ದಾರನ ತೊಗೊಂಬಂದು 2 ದಾರ ಸೇರಿ ಒಂದು ಮಾಡ್ತೀನಿ. ಇವಾಗ ನೋಡಿ ನೀಡಲ್ಲು ಆ ಥ್ರೆಡ್ ಇದೆಲ್ಲ ಅದ್ರ ಮಧ್ಯದಲ್ಲಿ ರೈಟ್ ಸೈಡ್ಗೆ ರಿಂಗ್ನ ಪಾಸ್ ಮಾಡಿಕೊಂಡು ಇಲ್ಲಿ ಕೂಡ ಒಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಕೂಡ ಒಂದು ಚೈನ್ ಮಾಡ್ತೀನಿ. ಅದು ಸ್ವಲ್ಪ ಲೆಂತ್ ಬರುತ್ತೆ, ನಿಮಗೆ ಜಸ್ಟ್ ತೋರಿಸೋದಕ್ಕೋಸ್ಕರ ನಾನು ಆ ಥರ ಮಾಡಿದ್ದು. ಸ್ವಲ್ಪ ಲೆಂತ್ ಬರುತ್ತೆ ನೋಡಿ, ಅಲ್ಲಿ ಲೆಂತ್ ಬಂತು ಅಂದರೆ ಇನ್ನೂ ಈಸಿಯಾಗಿ ನಿಮಗೆ ಹ್ಯಾಂಗ್ ಆಗುತ್ತೆ. ಆ ಥರ ಕೂಡ ಮಾಡ್ಬೋದು. ಇಲ್ಲ ಹತ್ತಿರನೇ ಇಲ್ಲಿ ಸ್ಯಾರಿಗೆ ಹತ್ತಿರನೇ ಇರಲಿ ಅಂದರೆ ನೀವು ಸ್ಟಾರ್ಟಿಂಗ್ ತೋರಿಸ್ತಾ ಅಲ್ವಾ, ವಿತೌಟ್ ಒಂದೊಂದು ಚೈನ್ನ ಬಿಟ್ಬಿಟ್ಟು ನಾವು ಆ್ಯಕ್ಚುಲಿ ಲೆಂತ್ಗಿಂತ ಸ್ಟಾರ್ಟಿಂಗೇ ಚೆನ್ನಾಗಿದೆ. ಸೊ ನಾನು ಇದನ್ನು ಕೂಡ ರಿಮೂವ್ ಮಾಡಿಬಿಟ್ಟು ಒಂದು ಚೈನ್ ಸ್ಕಿಪ್ ಮಾಡಿ ಮತ್ತೆ ಹಾಕ್ತೀನಿ. ಈ ಥರ ಮತ್ತೆ ಸಿಂಗಲ್ ಕ್ರೋಶಸ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಸೊ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಒಂದು 12 ಸಿಂಗಲ್ ಕ್ರೋಶೆ ಒಂದು ಬೀಡು, 12 ಸಿಂಗಲ್ ಕ್ರೋಶೆ ಒಂದು ಬೀಡು, ಮತ್ತು ಒಂದು ಪ್ಯಾಚ್ ಆ ಥರ ಮಾಡಿದ್ದೀನಿ. ಸೊ 5 ಇಂಚಸ್ಗೆ ಒಂದೊಂದು ಪ್ಯಾಚ್ನ ಹಾಕಿದ್ದೀನಿ. ಸೊ ಇನ್ನೂ ನಿಮಗೆ ಹತ್ತತ್ರ ಬೇಕು ಅಂದರೆ ನೀವು ಹತ್ರ ಹಾಕ್ಕೊಳ್ಳಿ. ಈ ಥರ ರಿಂಗ್ ಬೀಡ್ಸ್ನ ರೆಡಿ ಮಾಡಿಟ್ಕೊಂಡು ಜಸ್ಟ್ ಅಟ್ಯಾಚ್ ಮಾಡೋದಷ್ಟೇ. ಈವನ್ ನಾರ್ಮಲ್ ನೀಡಲ್ಲೂ ಥ್ರೆಡ್ ಇಂದ ಕೂಡ ನೀವು ಸ್ಟಿಚ್ ಮಾಡ್ಕೋಬೋದು. ಅದು ಕೂಡ ಸೀರೆಗೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಬೋದು. ಆ ಥರನೂ ತುಂಬ ತೋರಿಸಿದ್ದೀನಿ. ಇದು ಸ್ವಲ್ಪ ಯೂನಿಕ್ಕಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಯಾರಿಗೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಬೇಕು, ಎಲ್ಲ ಥರ ಕುಚ್ಚು ಟ್ರೈ ಮಾಡಿದ್ದೀನಿ, ಯುನಿಕ್ಕಾಗಿ ಬೇಕು ಅಂದರೆ ಈ ಥರ ಖಂಡಿತ ಟ್ರೈ ಮಾಡ್ಬೋದು. ನಾನಿಲ್ಲಿ ಸಿಲ್ವರ್ ಜರಿ ಆಗಿರೋದ್ರಿಂದ ಈ ಥರ ಶೇಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಪರ್ಲ್ ಬೀಡು, ಗ್ರೇ ಶೇಡ್ಸು, ಆ ಥರ ಜರಿ ಕಲರು, ಈವನ್ ಗೋಲ್ಡನ್ ಶೇಡ್ಸ್ಗೂ ಇದು ಮ್ಯಾಚ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ, ಹೊಸ ಡಿಸೈನು ಯುನಿಕ್ಕಾಗಿ ಕಾಣುತ್ತೆ, ಡಿಫ್ರೆಂಟಾಗಿ ಕಾಣುತ್ತೆ. ಎಲ್ಲರೂ ಒಂದ್ಸರಿ ನೋಟಿಸ್ ಮಾಡ್ತಾರೆ ಯಾವ ರೀತಿ ಡಿಸೈನ್ ಇದು ಅಂತ. ಆ ಥರ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ ಬಂಚ್ ಲೆಕ್ಕ ನಾವು ಹೇಳೋದು
ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ. ಒಂದು ಬಂಚ್ಗೆ ನೀವು 50-60 ಆ ಥರ ಚಾರ್ಜ್ ಮಾಡೋದು, 70-80 ಕೂಡ ಚಾರ್ಜ್ ಮಾಡ್ಬೋದು. ಎಷ್ಟು ಬಂಚಿದೆ ಅಷ್ಟಕ್ಕೆ ವಿತ್ ಅಟ್ಯಾಚ್ಮೆಂಟ್ ಅದು ಮಾಡಿಬಿಟ್ಟು ನೀವು ಪ್ಲೇಸಸ್ ಡಿಪೆಂಡ್ ಆಗಿ ನೀವು ಹೇಳ್ಬೋದು. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.